ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬಟ್ಟೆಯಿಂದ ಮಾಡೋ ಹೇರ್ ಬ್ಯಾಂಡನ್ನು ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ಇಲಾಸ್ಟಿಕ್ ತೊಗೊಳ್ಬೇಕು. ನನಗಿಲ್ಲಿ 1/4 ಇಂಚಿನ ಇಲಾಸ್ಟಿಕ್ ಸಿಕ್ಕಿದೆ. ಅದನ್ನು ತಗೊಂಡು 10 ಇಂಚು ಆಗುವಷ್ಟು ಕಟ್ ಮಾಡ್ಕೊಳ್ಳಿ ಇಲಾಸ್ಟಿಕ್ಕನ್ನು. 10 ಇಂಚು. ಹಾಗೆ ಇಲ್ಲಿ ವೆಲ್ವೆಟ್ ಬಟ್ಟೆ ಇತ್ತು ನನ್ನ ಹತ್ರ. ಯಾವ ಬಟ್ಟೆ ಇದೆಯೋ ಆ ಬಟ್ಟೆಯಿಂದ ಮಾಡ್ಕೊಳ್ಬೋದು. ಈಗ ಉದ್ದ 20 ಇಂಚ್ ತೊಗೊಂಡಿದ್ದೀನಿ, ಅಗಲ 4 ಇಂಚ್ ತೊಗೊಂಡಿದ್ದೀನಿ. ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಉದ್ದ 20 ಇಂಚು, ಅಗಲ 4 ಇಂಚು. ಹೀಗೆ ಬಟ್ಟೆ ಕಟ್ ಆದಮೇಲೆ ಮಡಚ್ಕೊಳ್ಬೇಕು. ಉಲ್ಟಾ ಮಡಚ್ಕೊಳ್ಬೇಕು. ಬಟ್ಟೆನ ಉಲ್ಟಾ ಹೀಗೆ ಮಡಚ್ಕೊಂಡು ಸೂಜಿ ದಾರ ತಗೊಂಡು ಹೊಲಿತಾ ಹೋಗುವಂಥದ್ದು. ಹೀಗೆ ಸರಿಯಾಗಿ ಮಡಚಿಕೊಂಡು ಹೀಗೆ ತುದಿಯವರೆಗೆ ಹೊಲಿತಾ ಹೋಗುವುದು. ಹೀಗೆ ಪೂರ ಹೊಲಿದಾದ್ಮೇಲೆ ತುದಿ ದಾರವನ್ನು ಕಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಸೇಫ್ಟಿ ಪಿನ್ ಇರುತ್ತಲ್ವ, ಸೇಫ್ಟಿ ಪಿನ್ನನ್ನು ತಗೊಂಡು ಹೀಗೆ ತುದಿಗೆ ಪಿನ್ನನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೀಗೆ ಆ ಪಿನ್ನನ್ನು ಬಟ್ಟೆ ಒಳಗೆ ತೂರಿಸಿ. ಉಲ್ಟಾ ಇದ್ದಿದ್ದ ಬಟ್ಟೆಯನ್ನು ಸೀದಾ ಮಾಡ್ಕೊಳ್ಳಿ. ಹೀಗೆ ತುದಿವರೆಗೆ ಬರೋಲ್ಲವರೆಗೆ ಪಿನ್ನನ್ನು ಈಚೆ ಕಡೆ ಪಾಸ್ ಮಾಡಿ ತೆಗೀರಿ. ಈಗ ಬಟ್ಟೆ ಸೀದಾ ಆಯ್ತಲ್ವಾ. ಈಗ ಪಿನ್ನನ್ನು ಬಟ್ಟೆಯಿಂದ ತೆಗೆದು ಇಲಾಸ್ಟಿಕ್ಕಿಗೆ ಹಾಕ್ಕೊಳ್ಳಿ. ಪಿನ್ನನ್ನು ಇಲಾಸ್ಟಿಕ್ಕಿನ ತುದಿಗೆ ಹಾಕ್ಕೊಂಡು ಈ ಇಲಾಸ್ಟಿಕ್ನ ಈ ಬಟ್ಟೆ ಒಳಗೆ ಹಾಕ್ಕೊಳ್ಳಿ. ಹೀಗೆ ಇಲಾಸ್ಟಿಕ್ ಜಾರದಂತೆ ಕೈಯಿಂದ ಹಿಡ್ಕೊಂಡು ಹೀಗೆ ಪೂರ ಹಾಕ್ಕೊಂಡಾದ್ಮೇಲೆ ಮತ್ತೊಂದು ತುದಿ ಇಲಾಸ್ಟಿಕ್ ತಗೊಂಡು ಗಂಟು ಹಾಕ್ಕೊಳ್ಳಿ. ಹೀಗೆ ಗಂಟು ಹಾಕ್ಕೊಂಡಾದ್ಮೇಲೆ ಇಲಾಸ್ಟಿಕ್ ಒಳಗೆ ಹೋಗ್ತದಲ್ವಾ. ಈಗ ಇದನ್ನು ಸೂಜಿ ದಾರದ ಸಹಾಯದಿಂದ ಇಲ್ಲಿ ಜೋಡಿಸ್ಕೊಂಡ್ರೆ ಆಯಿತು ನಮ್ಮ ಹೇರ್ ಬ್ಯಾಂಡು. ಮನೇಲಿ ನೀವು ಟ್ರೈ ಮಾಡಿ. ಯಾವ ಬಟ್ಟೆಯಿಂದನಾದರೂ ಮಾಡ್ಕೊಳ್ಬೋದು. ಕಲರ್ ಬಟ್ಟೆಯಿಂದ ಎಷ್ಟು ಈಸಿ ಇದೆ ಅಲ್ವಾ. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಸುತ್ತಲೂ ದಾರ ಕಾಣದೇ ಇರೋ ರೀತಿ ಹೊಲಿತಾ ಬರುವಂಥದ್ದು ನೋಡಿ. ಈಗ ಅವಳದು ದಾರ ಕಟ್ ಮಾಡಿ ಆಯಿತು ನೋಡಿ, ರೆಡಿ ಆಯಿತು. ಈಗ ನಾನು ಚಿಕ್ಕದೊಂದು ಮಾಡಿದ್ದೀನಿ. ಇದು ಅಷ್ಟೇ ನೋಡಿ.